ನಾಮಪತ್ರವನ್ನ ವಾಪಸ್ ಪಡಿತಾರಾ ಸಂಸದ ಮುದ್ದಹನುಮೇಗೌಡ? ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನಾಮಪತ್ರವನ್ನ ವಾಪಸ್ ಪಡಿತಾರಾ ಸಂಸದ ಮುದ್ದಹನುಮೇಗೌಡ? ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ಇಂದೇ ಕೊನೆಯ ದಿನ. ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರಕ್ಕೆ ಈಗಲೂ ಬದ್ಧ ಅಂತ ಸಂಸದ ಹೇಳಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಮನವೊಲಿಕೆ ಯತ್ನವೂ ಕೂಡ ವಿಫಲವಾಗಿದೆ. ಇಂದು ಬೆಂಗಳೂರಿನಲ್ಲಿ ಸಂಸದ ಮುದ್ದಹನುಮೇಗೌಡ ಸಭೆಯನ್ನ ನಡೆಸಲಿದ್ದಾರೆ. ಸಭೆ ಬಳಿಕ ಅಂತಿಮ ನಿರ್ಧಾರವನ್ನ ಮುದ್ದಹನುಮೇಗೌಡ ಪ್ರಕಟಿಸಲಿದ್ದಾರೆ. ನಾಮಪತ್ರವನ್ನ ಸಂಸದ ಮುದ್ದಹನುಮೇಗೌಡ ಇವತ್ತು ವಾಪಸ್ ಪಡಿತಾರಾ ಏನು ಅಂತ ಸಭೆ ನಂತರ ನನ್ನ ತೀರ್ಮಾನವನ್ನ ಪ್ರಕಟಿಸಲಿದ್ದೇನೆ ಅಂತ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಮೊದಲ ಹಂತದ ಚುನಾವಣೆಗೆ ನಾಮಪತ್ರನ ಹಿಂಪಡೆಯಲು ಇಂದೇ ಕೊನೆಯ ದಿನ. ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರಕ್ಕೆ ಈಗಲೂ ನಾನು ಬದ್ಧ ಅಂತ ಸಂಸದರು ತಿಳಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯರ ಮನವೊಲಿಕೆ ಯತ್ನವೂ ಕೂಡ ವಿಫಲವಾಗಿದೆ. ಇಂದು ಬೆಂಗಳೂರಿನಲ್ಲಿ ಸಂಸದ ಮುದ್ದಹನುಮೇಗೌಡ ಸಭೆಯನ್ನ ನಡೆಸಲಿದ್ದಾರೆ. ಸಭೆ ಬಳಿಕ ಅಂತಿಮ ನಿರ್ಧಾರವನ್ನ ಮುದ್ದಹನುಮೇಗೌಡ ಪ್ರಕಟಿಸಲಿದ್ದಾರೆ. ಈ ವಿಚಾರವಾಗಿ ಒಂದ್ ರೀತಿ ಕಾಂಗ್ರೆಸ್ನವರು ಸಾಕಷ್ಟು ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ಸ್ಪರ್ಧೆ ಮಾಡೋಂಗಿಲ್ಲ, ಬದಲಾಗಿ ನಿಮ್ಗೆ ಏನಾದ್ರೂ ಬೇರೆ ಕೊಡ್ತೀವಿ, ಪಕ್ಷದಲ್ಲೇ ಉನ್ನತ ಸ್ಥಾನವನ್ನ ಕೊಡ್ತೀವಿ ಅಂತ ಕೆಲವರು ಭರವಸೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾಮಪತ್ರನ ಹಿಂಪಡಿ, ನಿಮಗೆ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಿಸಲಿದ್ದೇವೆ ಅಂತ. ಸೊ ಹಾಗಾಗಿ ಅವರು ನಾನು ಯಾವುದೇ ರೀತಿ ನನ್ನ ಡಿಸಿಷನ್ ಅಲ್ಲೇ ಬದಲಾವಣೆ ಮಾಡಲ್ಲ ಅಂತ ಕೂಡ ಈಗಾಗಲೇ ತಿಳಿಸಿದ್ದಾರೆ. ಆದ್ರೆ ಅಂತಿಮವಾಗಿ ಅಂದ್ರೆ ಇವತ್ತು ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೋ ಅದಾದ ನಂತರ ಅವರು ತೀರ್ಮಾನವನ್ನ ಪ್ರಕಟಿಸಲಿದ್ದಾರೆ. ಈಗಾಗಲೇ ಮುದ್ದಹನುಮೇಗೌಡ ಸ್ಪರ್ಧೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ದೇವೇಗೌಡರಿಗೆ ಸೋಲಾಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಈಗ ನಡೆದಿದೆ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ, ಮುದ್ದಹನುಮೇಗೌಡರು ಯಾವುದೇ ರೀತಿ ಸ್ಪರ್ಧೆ ಮಾಡ್ತಿರೋ ರೀತಿ.